ಕಚೋರ ಅಂತ ಒಂದು ಪುಡಿ ಬರುತ್ತೆ. ಅದು ನಮಗೆ ಮುಖದಲ್ಲಿರೋ ಕೂದಲೆಲ್ಲ ಸಣ್ಣ ಸಣ್ಣ ಕೂದಲಿರೋದು ಕ್ರಮೇಣ ಹೋಗುತ್ತೆ. ಇಷ್ಟೇ ನನ್ನ ಮೇಕಪ್ಪು, ಎಲ್ಲೋದ್ರೂ ಇಷ್ಟೇ ತೊಗೊಂಡೋಗೋದು. ಮಗಳು ಬೈತಾಳೆ, ಹಚ್ಕೊಬೇಡಿ. ನಾನು ಉಡುಪಿಗೆ ಹೋದಾಗ ಕೊರಗಜ್ಜನ ದೇವಸ್ಥಾನದಲ್ಲಿ ಕೊಡ್ತಾರೆ, ಕರಿಗಂಧ ಕೊಡಿ ಅಂದರೆ ಕೊಡ್ತಾರೆ. ಹಾಗಾಗಿ ನಾನು ಅಲ್ಲಿಂದ ತಂದು ಈ ಥರ ಒಂದು ಡಬ್ಬಿಗೆ ಹಾಕಿಟ್ಕೊಳ್ತೀನಿ. ಎಲ್ಲಿ ಹೋದ್ರೂ ನನ್ನ ಜೊತೆಯಲ್ಲಿ ನನ್ನ ಬ್ಯಾಗಲ್ಲಿ ಇರುತ್ತೆ. ಹಾಗಾಗಿ ಇದು ಕೊರಗಜ್ಜನ ಗಂಧ, ನನ್ನ ರಕ್ಷೆ ಅಂತ ಹೇಳ್ಬೋದು. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹಳೆ ವಿಡಿಯೋದಲ್ಲಿ ನಾನು ಫೇಸ್ ವಾಶ್ ಪೌಡರು ಮತ್ತು ನಾನು ಮಾಡ್ತಿರೋ ಫೇಸ್ ಗ್ಲೋಯಿಂಗ್ ಆಯಿಲು ಹೇಗೆ ಹಚ್ಕೊಳ್ಳೋದು, ಹೇಗೆ ಯೂಸ್ ಮಾಡೋದು ಮತ್ತು ಏನೇನು ಹಾಕಿದ್ದೀನಿ ಅಂತ ಹೇಳಿದ್ದೀನಿ. ಹಳೆ ವಿಡಿಯೋ ಯಾರೂ ನೋಡ್ತಾ ಇಲ್ಲ. ನಾನು ಬಿಸ್ನೆಸ್ ಶುರು ಮಾಡಿ 1 ವರ್ಷ ಆಯಿತು. 9 ಪ್ರಾಡಕ್ಟ್ ಮಾಡ್ತಾಯಿದ್ದೀನಿ. 1 ನಿಮಿಷನೂ ಪುರ್ಸೋತಿಲ್ಲ. ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಅಂತ ಹೇಳಿ. ಹಾಗಾಗಿ ತುಂಬ ಜನ ಬಂದು ನನಗೆ ಅದನ್ನು ಹೇಗೆ ಉಪಯೋಗಿಸೋದು ಹೇಳಿ ಅಂತಾರೆ. ನಾನು ಅದು ವಿಡಿಯೋ ಲಿಂಕ್ ಕಳಿಸಿದ್ರು ಇಲ್ಲ ಮ್ಯಾಮ್ ಹೇಳಿ ಅಂತಾರೆ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಫೇಸ್ ವಾಶ್ ಪೌಡರ್ಗೆ ಸಂಕ್ಷಿಪ್ತವಾಗಿ ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ. ನಾನು ಕಡಲೆಬೇಳೆ, ಹೆಸರು ಕಾಳು, ಮಸೂರು ದಾಲು, ಅಕ್ಕಿ, ಕಾಬೂಲ್ ಕಡಲೆಕಾಳು, ಗೋಡಂಬಿ, ಬಾದಾಮಿ, ಓಟ್ಸು ಇಷ್ಟು ಹಾಕಿ ನಾನು ಬೀಸ್ಕೊಂಡು ಬರ್ತೀನಿ. ಅದಾದಮೇಲೆ ನಾನು ರೋಸ್ ಪೆಟಲ್ ಪೌಡ್ರ್ ಹಾಕ್ತೀನಿ, ಜ್ಯೇಷ್ಠ ಮಧು ಹಾಕ್ತೀನಿ, ಮಂಜಿಷ್ಟ ಹಾಕ್ತೀನಿ, ಅಲೋವೆರಾ ಪೌಡ್ರು ತುಂಬ ಜನ ಕೇಳೇ ಇರಲ್ಲ. ಅಲೋವೆರಾ ಪೌಡ್ರ್ ಹಾಕ್ತೀನಿ ನಾನು. ನಾವು ಇವೆಲ್ಲ ದಿನ ಹಚ್ಕೊಳ್ಬೇಕು, ದಿನ ಯೂಸ್ ಮಾಡಬೇಕು. ನಾವು ಯಾರೂ ಮಾಡಲ್ಲ, ಸಪ್ರೇಟಾಗಿ ಒಂದೊಂದೇ ಮಾಡಲ್ಲ. ಹಾಗಾಗಿ ನಾನೇನು ಮಾಡಿದ್ದೀನಿ, ಎಲ್ಲ ಸೇರಿಸಿ ಒಂದು ಪೌಡ್ರ್ ಮಾಡಿದ್ದೀನಿ. ಮಂಜಿಷ್ಟ ಹಾಕಿರ್ತೀನಿ, ಆರೆಂಜ್ ಪೀಲ್ ಪೌಡ್ರ್ ಹಾಕಿದ್ದೀನಿ, ಮುಲೇತಿ ಮಿಟ್ಟಿ ಅದು ಹಾಕಿರ್ತೀನಿ ನಾನು. ಇನ್ನೂ ತುಂಬ ಐಟಮ್ ಹಾಕಿರ್ತೀನಿ ನಾನು. ಇದಕ್ಕೆ ಕಚೋರ ಅಂತ ಒಂದು ಪುಡಿ ಬರುತ್ತೆ. ಅದು ನಮಗೆ ಮುಖದಲ್ಲಿರೋ ಕೂದಲೆಲ್ಲ ಸಣ್ಣ ಸಣ್ಣ ಕೂದಲಿರೋದು ಕ್ರಮೇಣ ಹೋಗುತ್ತೆ. ಯಾವುದೇ ಆಗಲಿ ನಿಮಗೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಒಂದೇ ದಿವಸದಲ್ಲಿ ಡಯೆಟ್ ಮಾಡಿದ ತಕ್ಷಣ ಹೋಗುತ್ತೆ, ಹಚ್ಕೊಂಡಿದ ತಕ್ಷಣ ಬಂಗೋಗುತ್ತೆ, ಅವೆಲ್ಲ ಸುಳ್ಳು. ನಾವು ಒಂದು 15-20 ವರ್ಷದಿಂದನೇ, ನಮ್ಗೆ 20 ವರ್ಷ ಇದ್ದಾಗಿಂದ ನಾವು ಚೆನ್ನಾಗೆ ಒಳ್ಳೆ ಊಟ, ಚೆನ್ನಾಗಿ ನಿದ್ದೆ, ಕಣ್ತುಂಬ ನಿದ್ದೆ, ಒಳ್ಳೆ ಆಹಾರ, ತರಕಾರಿ ಎಲ್ಲ ತಿನ್ಕೊಂಡು ಬಂದಿದ್ರೆ ನಮಗೆ ಸರಿ ಆಗ್ತಿತ್ತು, ಕಡಿಮೆ ಆಗ್ತಿತ್ತು, ಬರೋದು ನಿಲ್ಲಿಸ್ಬೋದಿತ್ತು. ಆದರೆ ನಾವು ಅವೆಲ್ಲ ಏನು ಯೋಚನೆ ಮಾಡದೆ ನಾವೆಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟಿದ್ದೀವಿ. ನಾವು ಏನು ತರಕಾರಿಗಳು ಸರಿಯಾಗಿ ತಿಂದೆ, ನೀರು ಸರಿಯಾಗಿ ಇದು ಮಾಡಿದೆ, ಟೈಮಿಗೆ ಸರಿಯಾಗಿ ಊಟ ಮಾಡಿದೆ, ಚೆನ್ನಾಗಿ ನಿದ್ದೆ ಮಾಡಿದೆ, ನಾವೆಲ್ಲ ಮಾಡಿಕೊಂಡು ಗಿಂಗು ಎಲ್ಲ ಮಾಡಿಕೊಂಡು ಇದನ್ನು ನಾನು ಹೇಳ್ತೀನಿ ಒಂದೇ ಸರಿಗೆ ಹಚ್ಕೊಂಡಿದ್ದ ತಕ್ಷಣ ಹೋಗ್ಬಿಡುತ್ತೆ ಅಂತ ಅಂದರೆ ಅದು ಸುಳ್ಳು. ಅದು ನಿಜವಾಗ್ಲೂ ಆಗಲ್ಲ. ಯಾವುದೇ ಆಗಲಿ ನಮಗೆ 3 ತಿಂಗಳು, 4 ತಿಂಗಳು, 6 ತಿಂಗಳು, ಒಬ್ರೊಬ್ರು ಚರ್ಮ ಒಂದೊಂದು, ಸ್ಕಿನ್ ಒಂದೊಂದು ಥರ ಇರುತ್ತೆ. ನಮ್ಮ ಕೈಯಲ್ಲಿರೋದು 5 ಬೆರಳೆ ಸರಿ ಇಲ್ಲ ಅಂತ ಅಂದಮೇಲೆ ಇದೆಲ್ಲ ಆಗುತ್ತಾ? ಯಾವುದು ಒಂದೇ ದಿನದಲ್ಲಿ ನಿಜವಾಗ್ಲೂ ಯಾವುದೂ ಆಗಲ್ಲ. ಅದೆಲ್ಲ ನಂಬೇಡಿ, ನಾನು ಹೇಳಿದ್ರು ನಂಬೇಡಿ. ಅಂದರೆ ಕ್ರಮೇಣ ನೀವು ಒಂದು 4 ತಿಂಗಳು, 6 ತಿಂಗಳು ಉಪಯೋಗಿಸಿದ್ರೇ ಸರಿ ಆಗೋದು. ಮಾತ್ರ 1 ವರ್ಷ ಆಯ್ತು ಅಷ್ಟೇ ನಾನು ಶುರು ಮಾಡಿ. ಒಳ್ಳೆ ರಿಸಲ್ಟ್ ಇದೆ. ಮತ್ತು ನನಗೆ ಒಳ್ಳೆ ದೇವರ ಆಶೀರ್ವಾದ, ನಿಮ್ಮೆಲ್ಲರೂ ಪ್ರೀತಿಯಿಂದ ಒಂದು ಮಟ್ಟದಲ್ಲಿ ಬಂದು ನಾನು ನಿಂತಿದ್ದೀನಿ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಈಗ ಇದಕ್ಕೆ ಪ್ಯೂರ್ ಕೊಬ್ಬರಿ ಎಣ್ಣೆ ನಾನು ಬ್ರಹ್ಮಾವರದಿಂದ, ನಮ್ಮೂರ ಕಡೆಯಿಂದ ತರಿಸ್ತೀನಿ. ಕೊಬ್ಬರಿ ಎಣ್ಣೆಗೆ ನಾನು ತುಂಬ ಐಟಮ್ ಹಾಕ್ತೀನಿ. 1-2 ಐಟಮ್ ಹೇಳ್ತೀನಿ ಅಷ್ಟೇ. ಅದರಲ್ಲಿ ನಾನು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ತೀನಿ, ಮತ್ತು ಕೇಸರಿ ದಳ ಹಾಕ್ತೀನಿ, ಮತ್ತು ಇನ್ನೊಂದು ಮುಖ್ಯವಾಗಿರೋದು ರತನ್ ಜೂಟ್ ಅಂತ ಒಂದು ಬೇರ್ ಸಿಗುತ್ತೆ. ಅದು ತುಂಬ ಒಳ್ಳೆಯದು. ಅದು ಅಪರೂಪ ಸಿಗೋದು. ಅದು ಅದರಲ್ಲಿ ಪ್ಯೂರು, ತುಂಬ ಕಡೆ ಸಿಗುತ್ತೆ, ಅದು ಚೆನ್ನಾಗಿರಲ್ಲ. ರತನ್ ಜೂಟ್ ಹಾಕ್ತೀನಿ. ಹಾಗಾಗಿ ಈ ಕಲರ್ ಬರುತ್ತೆ. ನಾನು ಇದಕ್ಕೆ ಯಾವುದೇ ಕಲರ್ ಸೇರಿಸಿಲ್ಲ. ಮತ್ತು ಇದಕ್ಕೆ ನಾನು ಕ್ಯಾರೆಟ್ ತುರಿ ಹಾಕ್ತೀನಿ, ಇನ್ನೂ ಸ್ವಲ್ಪ ಐಟಮ್ ಹಾಕ್ತೀನಿ. ಬೆಣ್ಣೆ ಕೃಷ್ಣ ನಂದು ಫೇಸ್ ಗ್ಲೋಯಿಂಗ್ ಆಯಿಲು, ಫೇಸ್ ಪೌಡರು. ಈಗ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ನೀವು ಯಾವುದ್ರಲ್ಲಾದರೂ ಯೂಸ್ ಮಾಡ್ಬೋದು. ಮುಖ ತೊಳೆಯೋಕ್ಕೆ ಇದನ್ನು ಬಳಸಿದ್ಮೇಲೆ ನಾನೊಂದು ಹೇಳ್ತೀನಿ, ಯಾರದೇ ಪ್ರಾಡಕ್ಟ್ ಯೂಸ್ ಮಾಡಿ ಅದನ್ನೇ ಬಳಸಿ. 1 ದಿವಸ, 2 ದಿವಸ, 5 ದಿವಸ, 15 ದಿವಸ ಬಳಸಿದೆ, ನನಗೆ ರಿಸಲ್ಟ್ ಬರಲಿಲ್ಲ ಅಂತ ಬಿಟ್ಬಿಡ್ತೀರಾ, ಬಿಸಾಕ್ತೀರಾ. ಹಾಗೆಲ್ಲ ಮಾಡಿಬಿಡಿ. ಕಂಟಿನ್ಯೂ ಆಗಿ ಯಾರದೇ ಪ್ರಾಡಕ್ಟ್ ಬಳಸಿದ್ರು 1-1.5 ತಿಂಗಳು ಒಂದು ಪ್ರಾಡಕ್ಟ್ನ ಬಳಸಿ. ನೀವು ಬಳಸಿದ್ಮೇಲೆ ನಿಮಗೆ ರಿಸಲ್ಟ್ ಬರೋಕ್ಕೆ ಶುರು ಆಗುತ್ತೆ. 1 ದಿವಸ, 2 ದಿವಸ ಬಳಸ್ತೀರಾ, ಆ ಸೋಪ್ ಬಳಸ್ತೀರಾ, ಬಿಸಾಕ್ತೀರಾ, ಈ ಪೌಡ್ರ್ ಬಳಸ್ತೀರಾ, ಬಿಸಾಕ್ತೀರಾ. ದಯವಿಟ್ಟು ದುಡ್ಡು ವೇಸ್ಟ್ ಮಾಡಬೇಡಿ. ನೀವು ಬೇರೆ ಏನಾದರೂ ಮಾಡ್ಕೊಳ್ಳಿ. ನನ್ನ ಪ್ರಾಡಕ್ಟ್ ತೊಗೊಂಡ್ರೆ ಕಂಪಲ್ಸರಿ ನೀವು 1-2 ತಿಂಗಳು ಬಳಸ್ರಿ. ಒಬ್ರೊಬ್ರಿಗೆ 1 ವಾರದಲ್ಲೇ ರಿಸಲ್ಟ್ ಕೊಟ್ಟಿದೆ, ಒಬ್ರೊಬ್ರಿಗೆ 4 ದಿವಸದಲ್ಲೇ ರಿಸಲ್ಟ್ ಕೊಟ್ಟಿದೆ. ನಾನು ಹೇಳೋದು ಕಂಪಲ್ಸರಿ ನೀವು 1-1.5 ತಿಂಗಳು ಬಳಸಿ. ನಿಮ್ಗೆ ಅವಾಗ ಮುಖ ಫುಲ್ಲು ಕ್ಲಿಯರ್ ಆಗುತ್ತೆ, ಬಂಗಿರಲ್ಲ,
ಏನೂ ಇರಲ್ಲ. ಹಾಗೆ ಇವಾಗ ಹೇಗೆ ಬಳಸೋದು ಅಂತ ನಾನು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಹೀಗಿರುತ್ತೆ ಫೇಸ್ ವಾಶ್ ಪೌಡರು. ಲೈಸೆನ್ಸ್ ತೊಗೊಂಡಿದ್ದೀನಿ ನಾನು ನೋಡಿ. ನಾನು ಯೂಸ್ ಮಾಡೋಕ್ಕೆ ಈಗ ಇಟ್ಕೊಂಡಿರ್ತೀನಿ. ಸ್ವಲ್ಪ ಇಷ್ಟು ಸಾಕು, ಇಷ್ಟೇ ಸಾಕು. ಇದಕ್ಕೆ ನೀವು ಹಾಲಾದರೂ ಮಿಕ್ಸ್ ಮಾಡ್ಕೊಳ್ಬೋದು, ಇಲ್ದಿದ್ರೆ ಹಾಗೆ ಮಾಡ್ಬೋದು. ನಾನು ಸ್ಪೆಷಲಾಗಿ ಹಾಲಿನ ಪುಡಿನೂ ಹಾಕಿರ್ತೀನಿ. ಮತ್ತು ಒಂದು ಹೇಳ್ತೀನಿ, ತುಂಬ ತೊಗೊಂಡ್ರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನಾನು ಇದರಲ್ಲಿ ಹಾಲಿನ ಪುಡಿ ಹಾಕಿರ್ತೀನಿ. ಹಾಲಿನ ಪುಡಿಗೆ ಬೇಗ ಹುಳ ಬರುತ್ತೆ. ಹಾಗಾಗಿ ನೋಡಿ ಇಷ್ಟೇ ಸಾಕು. ಇಷ್ಟನ್ನು ಒಂಚೂರು ನೀರು ಮಿಕ್ಸ್ ಮಾಡ್ಕೊಳ್ಳಿ. ನಾನೇನು ಮಾಡ್ತೀನಿ, ಕೈಗೆ ಹಾಕ್ಕೊಂಬಿಡ್ತೀನಿ. ಕೈಗೆ ಹಾಕ್ಕೊಂಡು ಒಂಚೂರು ನೀರು ಮಿಕ್ಸ್ ಮಾಡ್ಕೊಂಡು ಹಾಕ್ತೀನಿ. ನಿಮಗೆ ವಿಡಿಯೋ ತೋರಿಸೋದಕ್ಕೋಸ್ಕರ ನಾನು ನೋಡಿ ಈ ಥರ. ಅದು ಮಂಜಿಷ್ಟ ನಾವು ಇದ್ರ ಪೌಡ್ರೆಲ್ಲ ಹಾಕಿರ್ತೀವಲ್ಲ, ದಾಸವಾಳ ಪೌಡ್ರು, ತುಂಬ ಪೌಡ್ರ್ ಹಾಕಿರ್ತೀನಿ ನಾನು. ನೋಡಿ ಈ ಕಲರ್ ಬಂದಿರುತ್ತೆ. ಇವಾಗ ಮುಖನ ಒದ್ದೆ ಮಾಡ್ಕೊಂಬಿಡೋಣ. ಈ ಕಲರ್ ಬಂದಿರುತ್ತೆ ನೋಡಿ. ಸುಮ್ಮನೆ ಮುಖ ಒದ್ದೆ ಮಾಡ್ಕೊಂಡು ಬಂದಿದ್ದೀನಿ, ಏನೂ ಹಚ್ಚಿಲ್ಲ ನಾನು. ಇದನ್ನು ತಗೊಂಡು ನೋಡಿ ಇಷ್ಟೇ ಸಾಕು. ವೇಸ್ಟ್ ಮಾಡಬೇಡಿ. ತುಂಬ ಕಷ್ಟಪಟ್ಟು ಮಾಡಿರ್ತೀನಿ. ನೀವು ದುಡ್ಡು ಕೊಟ್ಟು ತಗೊಳ್ಳೋದಕ್ಕೆ ತುಂಬ ಕಷ್ಟಪಟ್ಟಿರ್ತೀರ ದುಡ್ಡಿಗೆ. ಹಾಗಾಗಿ ವೇಸ್ಟ್ ಮಾಡಬೇಡಿ. ನೋಡಿ 2 ಕೈಗೂ ಹೀಗೆ ಮಾಡಿಕೊಂಡು ಒಂದು 2 ನಿಮಿಷ ಸ್ವಲ್ಪ ಬಲ ಬಿಟ್ಟು, ತುಂಬ ಅಲ್ಲ, ತುಂಬ ಬಲ ಬಿಡಬೇಡಿ, ಸ್ವಲ್ಪ ಬಲ ಬಿಟ್ಟು ಈ ಮೂಗು ಸಂದಿ ಇಲ್ಲಿ ನಿಮಗೆ ಬ್ಲ್ಯಾಕ್ ಹೆಡ್ಸು, ಅದೇನೋ ವೈಟ್ ಹೆಡ್ಸು ಅದೆಲ್ಲ ಹೋಗುತ್ತೆ, ಕೂದಲು ಹೋಗುತ್ತೆ. ನೀವು ಬೇಕಾದರೆ ಒಂಚೂರು ಕಸ್ತೂರಿ ಅರಿಶಿನ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಅರಿಶಿನ ಹಾಕಿರಲ್ಲ, ಯಾಕಂದರೆ ತುಂಬ ಜನಕ್ಕೆ ಅರಿಶಿನ ಆಗಲ್ಲ, ಮೊಡವೆ ಬಂದುಬಿಡುತ್ತೆ. ನನ್ನ ಮಕ್ಕಳಿಗೆ ಆಗಲ್ಲ. ಅದಕ್ಕೋಸ್ಕರ ನಾನು ಅದನ್ನು ಯೋಚನೆ ಮಾಡಿ ನಾನು ಅರಿಶಿನ ಹಾಕಲ್ಲ. ನೀವು ಬೇಕಾದ್ರೆ ಒಂಚೂರು ಇದಕ್ಕೆ ಕಸ್ತೂರಿ ಅರಿಶಿನ ಹಾಕ್ಕೊಳ್ಳಿ. ಅಡುಗೆಗೆ ಬಳಸೋ ಅರಿಶಿನ ಹಾಕ್ಕೊಳ್ಬೇಡಿ. ಆಮೇಲೆ ಯಾವತ್ತು ಹೀಗೆ ಮಾಡ್ಕೊಳ್ಳಿ. ಹೀಗೆ ಮಾಡ್ಕೊಳ್ಬೇಡಿ, ಮುಖ ಜೋತ್ ಬೀಳುತ್ತೆ. ಹೀಗೆ ಒಂದು 5 ನಿಮಿಷ ಮಾಡಿಕೊಂಡ್ರೆ ಸಾಕು. ನಿಮ್ಗೆ ಒಂದೇ ಸರಿಗೆ ಗೊತ್ತಾಗುತ್ತೆ ಎಷ್ಟು ನೈಸಾಗಿರುತ್ತೆ ಅಂತ ಗೊತ್ತಾಗುತ್ತೆ. ರಿಸಲ್ಟ್ ಬರ್ಬೇಕಾದ್ರೆ ತುಂಬ, ಅದೇ ನಾನು ಹೇಳಿದ್ನಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಬ್ರೊಬ್ರಿಗೆ ಒಂದೊಂದು ಥರ. ಇಲ್ಲಿ ಸಣ್ಣ ಸಣ್ಣ ಕೂದಲಿದ್ರೇನೂ ಹೋಗುತ್ತೆ, ಆದರೆ ಒಂದೇ ಸರಿಗೆ ಹೋಗಲ್ಲ, ಕ್ರಮೇಣ ಹೋಗುತ್ತೆ. ಉಜ್ಜಬೇಕು ನೀವು, ಬಲ ಬಿಟ್ಟು ಸ್ವಲ್ಪ ಉಜ್ಜಿ. ಇಲ್ಲಿ ಈ ಗದ್ದ ಹತ್ರ ನಾವು ಉಜ್ಕೊಳ್ತಾ ಇದ್ದಂಗೆ ಅದು ಡ್ರೈ ಆಗೋಗುತ್ತೆ. ನೀವು ಇದನ್ನು ಫೇಸ್ ಪ್ಯಾಕಾಗೂ ಯೂಸ್ ಮಾಡ್ಬೋದು. ಅದನ್ನು ನಾನು ಯಾವುದ್ರಲ್ಲಿ ಹಾಕ್ಕೊಳ್ಬೇಕು ಅಂತ ನಾನು ತೋರಿಸ್ತೀನಿ. ನಾನು ಫೇಸ್ ಪ್ಯಾಕ್ನ ನೋಡಿ ಇಷ್ಟು. ಈ 3 ಬೆರಳಿಂದ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ. ಆವಾಗ ನಮಗೆ ಮುಖದಲ್ಲಿ ಗ್ಲೋ ಬರುತ್ತೆ. ಮನಸ್ಸಲ್ಲಿ ಅಂದ್ಕೊಳ್ಳಿ, ನಾನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ನನ್ನ ಫೇಸು ತುಂಬ ಗ್ಲೋ ಬಂತು, ನಾನು ಎಷ್ಟು ಸುಂದರವಾಗಿದ್ದೀನಿ, ಥ್ಯಾಂಕ್ ಯು ಅಂತ ಹೇಳ್ಕೊಂಡು ಮಾಡ್ಕೊಳ್ಳಿ. ಏನೇ ಕೆಲಸ ಮಾಡಬೇಕಾದ್ರೂ ನಾವು ಏನು ಉಪಯೋಗಿಸ್ತಾ ಇದ್ದೀವಿ ಅದಕ್ಕೆ ನಾವು ಧನ್ಯವಾದ ಹೇಳಬೇಕು, ಥ್ಯಾಂಕ್ ಯು ಹೇಳಬೇಕು. ಆವಾಗ ನಮಗೆ ಬೇಗ ರಿಸಲ್ಟ್ ಸಿಗುತ್ತೆ. ಯಾವುದೇ ಒಂದು ಕೆಲಸ ಆಗಲಿ ನಾವು ಥ್ಯಾಂಕ್ಸ್ ಹೇಳಿದಷ್ಟು ಬೇಗ ರಿಸಲ್ಟ್ ಸಿಗುತ್ತೆ. ನೋಡಿ ಅಂಟುತ್ತಾ ಇದೆ, ಒಣಗ್ತಾ ಬಂತು ನೋಡಿ, ಅಂಟುತ್ತಾ ಇದೆ. ಈಗ ನಾನು ಮುಖ ತೊಳ್ಕೊಂಡು ಬರ್ತೀನಿ ನೋಡಿ, ಹೀಗೆ ಬರುತ್ತೆ ನೋಡಿ.
ಮೂಗ್ಬೊಟ್ಟಿಗೆ ನಾನು ನಿಧಾನವಾಗಿ ಒರೆಸ್ಕೋಬೇಕು. ಮೂಗ್ಬೊಟ್ಟಿಗೆ ಹಿಂಗೆ ತಾಗುತ್ತೆ. ಆಸೆಯಿಂದ ಚುಚ್ಚಿಸ್ಕೊಂಡೆ, ಆದರೆ ಹಿಂಗೆ ಮುಖ ಒರೆಸ್ಕೊಳ್ಬೇಕಾದ್ರೆ ಇದಕ್ಕೇನಾದ್ರು ಒಂದು ಚೂರು ದಾರ ಏನಾದರೂ ಇತ್ತು ಅಂತ ಅಂದರೆ ಫುಲ್ಲು ಇದಾಗುತ್ತೆ ನೋಡಿ. ನೋಡಿದ್ರಾ? ಈಗ ಎಣ್ಣೆ ಉಪಯೋಗಿಸೋದು ಹೇಗೆ ಅಂತ ತೋರಿಸ್ತೀವಿ. ಇಷ್ಟೇ, ನೀವು ಫೇಸ್ ವಾಶು ಸೋಪು ಏನು ಬಳಸಬೇಡಿ ನೋಡಿ. ನೀವು ಆದಮೇಲೆ ನೋಡಿ ಕೈಯು ಎಷ್ಟು ನೈಸಾಗಿರುತ್ತೆ, ಮುಖನೂ ಎಷ್ಟು ನೈಸಾಗಿರುತ್ತೆ ಗಮನಿಸಿ. ನಾನು ಪೌಡ್ರ್ ತೊಗೊಂಡಿರೋರು ಯಾರಿಗಾದ್ರೂ ಈ ಅನುಭವ ಆಗಿದೆ, ತುಂಬ ಜನ ನನಗೆ ಹೇಳ್ತಾರೆ. ದಯವಿಟ್ಟು ವೀಡಿಯೋಗೊಂದು ಕಮೆಂಟ್ ಮಾಡಿ ಆಯಿತಾ. ನನಗೆ ಬಂದು ನನ್ನದು ವಾಟ್ಸಪ್ ನಂಬರ್ಗೆ ಬಂದು ಅಮ್ಮ ಚೆನ್ನಾಗಿತ್ತು ಅಮ್ಮ, ಇದು ನಾವು 5ನೇ ಸರಿ, ಇದು 3ನೇ ಸರಿ, ಇದು 4ನೇ ಸರಿ ತೊಗೊಳ್ತಿರೋದು ಅಂತಾರೆ. ದಯವಿಟ್ಟು ನನಗೆ ವೀಡಿಯೋ ಕಮೆಂಟ್ ಮಾಡಿ, ಕೈ ಮುಗಿದು ಕೇಳ್ಕೊಳ್ತೀನಿ. ಈಗ ಎಣ್ಣೆ ತೋರಿಸ್ತೀನಿ ನೋಡಿ. ಈ ಥರ ಸೀಲಾಗಿರುತ್ತೆ. ನಾನು ರಾತ್ರಿ ಹೊತ್ತು ಹಚ್ಕೊಳ್ಳಲ್ಲ, ಯಾಕಂದರೆ ನನಗೆ ಮುಖದಲ್ಲಿ ಎಣ್ಣೆ ಇದ್ದರೆ ನಿದ್ದೆ ಬರಲ್ಲ. ಒಂದು 3 ಅವರ್ ಆದರೂ ಎಣ್ಣೆ ನಿಮ್ಮ ಮುಖದಲ್ಲಿ ಇರಬೇಕು. ಇಷ್ಟೇ ಸಾಕು. ನೋಡಿ, ಇಷ್ಟೇ ಸಾಕು. 2 ಕೈಗೂ ಹಚ್ಕೊಂಬಿಟ್ಟಿಂಗೆ ಎಷ್ಟು ಘಮ ಅಂತಿರುತ್ತೆ ಗೊತ್ತಾ. ಎಲ್ಲ ಕಣ್ಣು, ಮೂಗು ಸೈಡು ಇದು ಅಷ್ಟೇ. ಈಗ ಮಸಾಜ್ ಮಾಡ್ಕೊಳ್ಳಿ. ನೀವು ಎಷ್ಟೊತ್ತು ಟೈಮ್ ಕೊಡ್ತೀರಾ ಅಷ್ಟು ಒಳ್ಳೆಯದು, ಅಷ್ಟು ಚೆನ್ನಾಗಿರುತ್ತೆ. ಈಗ ಮಾಡಿಕೊಂಡು ನೀವು ಸ್ವಲ್ಪ ಹೊತ್ತು ಬಿಟ್ಬಿಡಿ ನೋಡಿ. ಮೂಗ್ಬಿಟ್ಟು ಲೂಸ್ ಆಯಿತು, ಅಲ್ಲಾಡ್ತಾ ಇದೆ. ಇವಾಗಲೂ ಅಷ್ಟೇ, ಎಣ್ಣೆ ಎಲ್ಲ ನನ್ನ ಮುಖಕ್ಕೆ ಹೋಗಿ ನಾನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಫೇಸು ತುಂಬ ಗ್ಲೋ ಬಂದಿದೆ. ಥ್ಯಾಂಕ್ ಯು ಅಂತ ನೀವು ಹಚ್ಕೊಳ್ತಿರೋ ಪ್ರಾಡಕ್ಟ್ಗೂ ಥ್ಯಾಂಕ್ಸ್ ಹೇಳಿ, ನಿಮ್ಮ ಮುಖಕ್ಕೂ ಥ್ಯಾಂಕ್ಸ್ ಹೇಳಿ. ಒಂದೊಂದು ನಾವು ಮಾಡಬೇಕು, ನಾವು ಅದರಲ್ಲಿ ಏನು ಕಳ್ಕೊಳ್ಳೋದೇನಿಲ್ಲ ಅಲ್ವಾ. ನೋಡಿ, ಈ ಥರ ಮಾಡಿ 3 ಅವರ್ ಬಿಟ್ಬಿಡಿ ಆಯಿತಾ. ನಾನು 3 ಅವರ್ ಬಿಡೋಕ್ಕೆಲ್ಲ ಟೈಮ್ ಇಲ್ಲ. ನಾನು ಇವಾಗ ತಿರ್ಗಾ ಫೇಸ್ ವಾಶ್ ಪೌಡರಲ್ಲಿ ಸೇಮ್ ಫೇಸ್ ವಾಶ್ ಪೌಡರಲ್ಲಿ ಮುಖ ತೊಳ್ಕೊಂಡು ಹೇಗೆ ಬಂತು ಅಂತ ತೋರಿಸ್ತೀನಿ. ಎಣ್ಣೆ ಹಚ್ಕೊಂಡು ಬಂದು ಮುಖ ತೊಳ್ಕೊಂಡೆ. ನೀವು ರಾತ್ರಿ ಹಚ್ಕೊಂಡು ಬಿಟ್ಬಿಡಿ, ಬೆಳಗ್ಗೆ ಎತ್ತಿ ಮಾಮೂಲಿ ಮುಖ ತೊಳ್ಕೊಳ್ಳಿ. ಇಲ್ಲಾಂದರೆ 3 ಅವರ್ ಆದರೂ ಮುಖದಲ್ಲಿ ಎಣ್ಣೆ ಇರಬೇಕು. ಇಷ್ಟೇ. ಅದ್ರ ಜೊತೆಲಿ 3 ಲೀಟ್ರ್ ನೀರು ಕುಡೀರಿ. ಎಲ್ಲ ಥರ ತರಕಾರಿ ತಿನ್ನಿ, ಹಣ್ಣು ತಿನ್ನಿ. ಹಣ್ಣುಗಳ ರಸ ಎಲ್ಲ ಮುಖಕ್ಕೆ ಹಚ್ಕೊಳ್ಳಿ, ತರಕಾರಿ ರಸನ ಮುಖಕ್ಕೆ ಹಚ್ಕೊಳ್ಳಿ ಆಯಿತಾ. ಇಷ್ಟ ಆಯಿತು. ಹೇಗೆ ಬಂತು ಹಾಂ ನೋಡಿ. ಈಗ ನಂದೊಂದು ಸಣ್ಣದ ಮೇಕಪ್ ಕಿಟ್ಟು, ಏನೇನು ಹಚ್ಕೊಳ್ತೀನಿ, ಏನೇನು ಮಾಡ್ತೀನಿ, ಹೇಗೆ ಕಾಣಿಸ್ತೀನಿ ಅಂತ ತೋರಿಸ್ತೀನಿ. ಎಲ್ಲ ತುಂಬ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಇದು ನೋಡಿ, ಈ ಉಲ್ಟಾ ಕಾಣಿಸುತ್ತೆ. ಇದು ಈ ಕ್ರೀಮೇ ಹಚ್ಕೊಳ್ಳೋದು ನಾನು. ನೋಡಿ, ಸ್ವಲ್ಪ ಸಾಕು, ಇಷ್ಟೇ ಸಾಕು. ಎರಡು ಮೂಗು ಬೊಟ್ಟು ಚುಚ್ಕೊಂಡಿರೋರಿಗೆ ಅನುಭವ ಆಗಿರುತ್ತಲ್ವ. ಮುಖ ತೊಳೆಯೋಕ್ಕೆ ಕಷ್ಟ, ಕ್ರೀಮ್ ಹಚ್ಕೊಳ್ಳೋಕೆ ಕಷ್ಟ. ನಾವೇನಾದರೂ ಫೇಸ್ ಪ್ಯಾಕ್ ಹಚ್ಕೊಂಡ್ರೆ ಆಮೇಲೆ ಮೂಗ್ಬೊಟ್ಟೆಲ್ಲ ತೆಗೆದು ತೊಳೆದು ತುಂಬ ಈ ಥರ ಆಗುತ್ತೆ ನೋಡಿ. ಇಷ್ಟ ಆಯಿತು. ನಾನು ಮೀಶೋದಲ್ಲಿ ತೊಗೊಳ್ಳೋ ಲಿಪ್ಸ್ಟಿಕ್ ಹಚ್ಕೊಳ್ಳೋದು ನನ್ನ ಮಗಳು ಬೈತಾಳೆ
ಹಚ್ಕೊಬೇಡಿ, ಬೇರೆದು ಆರ್ಡ್ರ್ ಮಾಡ್ತೀನಿ ಅಂತ ಇದೇ ಅಡ್ಜಸ್ಟ್ ಆಗೋಗಿದೆ ನನಗೆ. ಸ್ವಲ್ಪ ಲೈಟಾಗಿ ಹಚ್ಕೊಳ್ತೀನಿ, ಅದು ಹಚ್ಕೊಂಡಿರೋ ಥರ ಅನಿಸಲ್ಲ ನೋಡಿ. ಇಷ್ಟು ಹಚ್ಕೊಳ್ತೀನಿ, ಹಚ್ಕೊಂಡಿರೋ ಥರ ಅನಿಸಲ್ಲ. ಮತ್ತು ನಮ್ಮದು ಕೊರ್ಗಜ್ಜನ ಗಂಧ ತುಂಬ ಜನ ಕೇಳ್ತಾ ಇದ್ದೀರಾ, ಕೊರ್ಗಜ್ಜನ ಗಂಧ ಎಲ್ಲಿ ಸಿಗುತ್ತೆ ಅಂತ. ನಾನು ಉಡುಪಿಗೆ ಹೋದಾಗ ಕೊರ್ಗಜ್ಜನ ದೇವಸ್ಥಾನದಲ್ಲಿ ಕೊಡ್ತಾರೆ, ಕರಿಗಂಧ ಕೊಡಿ ಅಂದರೆ ಕೊಡ್ತಾರೆ. ಹಾಗಾಗಿ ನಾನು ಅಲ್ಲಿಂದ ತಂದು ಈ ಥರ ಒಂದು ಡಬ್ಬಿಗೆ ಹಾಕಿಟ್ಕೊಳ್ತೀನಿ. ಎಲ್ಲಿ ಹೋದ್ರೂ ನನ್ನ ಜೊತೇಲಿ ನನ್ನ ಬ್ಯಾಗಲ್ಲಿ ಇರುತ್ತೆ. ಹಾಗಾಗಿ ಇದು ಕೊರ್ಗಜ್ಜನ ಗಂಧ ನನ್ನ ರಕ್ಷೆ ಅಂತ ಹೇಳ್ಬೋದು. ಇದು ಬೊಟ್ಟಿಟ್ಕೊಂಡು ಇದು ಹಚ್ಕೊಂಡು ಬರ್ತೀನಿ. ಇದೊಂದು ನಂದು ಟ್ರೇಡ್ ಮಾರ್ಕು. ಒಂದು 30-35 ವರ್ಷದಿಂದ ಇಟ್ಕೊಳ್ತೀನಿ. ಇದು ಇರಲೇಬೇಕು ನನಗೆ. ಆಯಿತು, ಇಷ್ಟೇ ನನ್ನ ಮೇಕಪ್ಪು. ಎಲ್ಲೋದ್ರೂ ಇಷ್ಟೇ ತೊಗೊಂಡೋಗೋದು. ಇನ್ನು ಕೈಗೆ ಲೋಷನು ಅವೆಲ್ಲ ಏನೂ ಹಚ್ಕೊಳ್ಳಲ್ಲ ನಾನು, ಏನೂ ಇಲ್ಲ. ಇಷ್ಟೇ ನಂದು 4 ಮೇಕಪ್ ನಂದು, ಇಷ್ಟೇ. ನೋಡಿದ್ರಾ? ಮತ್ತು ನಾನು ಹೇಳ್ದಂಗೆ ಚೆನ್ನಾಗಿರೋ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ನಗ್ನಾಗ್ತಾ ಇರಿ, ಖುಷಿಯಾಗಿರಿ, ನೀರು ಕುಡೀರಿ, ಆರೋಗ್ಯವಾಗಿರೋ ತಿನ್ನಿ. ನಾನೇ 9 ಪ್ರಾಡಕ್ಟ್ ಮಾಡ್ತೀನಿ. ವೆಯ್ಟ್ ಲಾಸ್ ಪೌಡರ್ ಮಾಡ್ತೀನಿ, ಬಾರ್ಲಿ ಗಂಜಿ, ರಾಗಿ ಅಂಬಲಿ, ಸ್ಪೆಷಲ್ ಗ್ರೀನ್ ಟೀ, ಕಷಾಯ ಪುಡಿ, ಮೆಂತೆ ಹಿಟ್ಟು, ಫೇಸ್ ಆಯಿಲು, ಫೇಸ್ ಗ್ಲೋಯಿಂಗು, ಹೆಸ್ರು ಕಾಳು ಜ್ಯೂಸ್ ಕುಡೀರಿ, ತುಂಬ ಒಳ್ಳೆಯದು. ಹೆಸ್ರು ಕಾಳು ಏನಾಗುತ್ತೆ, ನಾವು ಬರೀ ಮುಖಕ್ಕೆ ಹಚ್ಕೊಂಡು ಅದು ಇವಾಗ ನಾನು ಏನೇನು ಐಟಮ್ ಹಾಕಿರ್ತೀನಿ ಅದನ್ನೆಲ್ಲ ಬರೀ ನಾವು ಮುಖಕ್ಕೆ ಒಂದೇ ಹಚ್ಕೊಂಡ್ರೆ, ಬರೀ ಮೇಲೆ ಹಚ್ಕೊಂಡ್ರೆ ನಮಗೆ ಆಗಲ್ಲ, ಒಳಗೂ ನಾವು ತೊಗೊಳ್ಬೇಕು. ಹಾಗಾಗಿ ಹೆಸ್ರು ಕಾಳು ಜ್ಯೂಸ್ ಕುಡೀರಿ. ಆಮೇಲೆ ಜೇಷ್ಟ್ ಮದ್ದು ಕುಡೀರಿ. ಮತ್ತು ನುಗ್ಗೆ ಸೊಪ್ಪು ದಿನ ತೊಗೊಳ್ಳಿ, ನೆಲ್ಲಿಕಾಯಿ ತೊಗೊಳ್ಳಿ, ಅಗಸೆ ಬೀಜ ತೊಗೊಳ್ಳಿ, ಕಲೋಂಜಿ ತೊಗೊಳ್ಳಿ. ನಾನು ಇವೆಲ್ಲ ಸೇರಿಸಿನೇ ನಾನು ಆರೋಗ್ಯ ಪೌಡರ್ ಅಂತ ಮಾಡಿರೋದು. ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡ್ರ್ ಕೊಡಿ. ಇಷ್ಟೊತ್ತು ಹೇಗೆ ಬಂತು, ಹೇಗೆ ತೋರಿಸಿದ್ದೀನಿ, ಹೇಗೆ ಬಂತು, ಹೇಗೆ ಚೆನ್ನಾಗಿದೆಯಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.